ಬದುಕು ಕೇವಲ 3 ಪದವಾಗಿದ್ದರೂ ಅದು ನೀಡುವ ಅನುಭವ ಊಹೆಗೂ ಮೀರಿತು. ಪ್ರತಿಯೊಬ್ಬರ ಅಭಿರುಚಿ, ಅಭಿಪ್ರಾಯಕ್ಕೆ ಅನುಗುಣವಾಗಿ ಈ ಬದುಕಿನ ವ್ಯಾಖ್ಯಾನ ಬದಲಾಗುತ್ತದೆ. ಎಲ್ಲವನ್ನ ಆಶಾವಾದದಿಂದ ನೋಡುವ ವ್ಯಕ್ತಿಗೆ ಬದುಕೊಂದು ಸುಂದರವಾದ ಅನುಭವ ಮಂಟಪ. ಕನಸುಗಳನ್ನು ಕಾಣುತ್ತಾ ಅವುಗಳನ್ನು ಬೆನ್ನತ್ತಿ ನನಸಾಗಿಸುವ ಕನಸುಗಾರನಿಗೆ ಬದುಕೊಂದು ಕನಸುಗಳ ಬುದ್ಧಿಗಂಟು. ಕಷ್ಟ ಸುಖ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಸರಳ ಜೀವಿಗೆ ಬದುಕು ಕಹಿ ಸಿಹಿಗಳ ಯುಗಾದಿ ಹಬ್ಬ. ಜೀವನದಲ್ಲಿ ಎಲ್ಲವನ್ನ ಕಷ್ಟ ಎಂದು ಸದಾ ಕೊರಗುವ ಮತಿಹೀನನಿಗೆ ಬದುಕೊಂದು ಎಂದಿಗೂ ಬಗೆಹರಿಯದ ಬಿಡಿಸಲಾಗದ ಕಗ್ಗಂಟು. ಇಷ್ಟೆಲ್ಲ ವ್ಯಾಖ್ಯಾನ ನೀಡಿದ ನನಗೆ ಬದುಕು ಹೇಗೆನಿಸಿರಬಹುದು? ಹೌದು, ಬದುಕು ನನಗೆ ಒಂದಿಷ್ಟು ಸಿಹಿ, ಒಂದಿಷ್ಟು ಕಹಿ, ಹಾಗೆ ಒಂದಿಷ್ಟು ಹುಳಿ, ಹೀಗೆ ಎಲ್ಲ ರುಚಿಯ ಅನುಭವವನ್ನು ನೀಡಿದ ಪಾಕಶಾಲೆ ಎನ್ನಬಹುದು. ಅಡಿಗೆಯನ್ನು ಪ್ರೀತಿಸುವ ನಾನು ನನ್ನ ಬದುಕನ್ನು ಅಡಿಗೆಯಿಂದಲೇ, ಅದರಲ್ಲೂ ಅಡಿಗೆ ಮನೆಗೆ ಹೋಲಿಸುವುದು ಸರಿಯಲ್ಲವೇ? ನನ್ನ ಬದುಕಲ್ಲಿ ಮರೆಯಲಾಗದ ಸಿಹಿಯಾದ ಹೋಳಿಗೆಯಂಥ ನೆನಪುಗಳು ಇವೆ. ಹಾಗೆಯೇ ಮರೆಯಬೇಕೆಂದರೂ ಮರೆಯಲಾಗದ ಬೇವಿನ ಕಹಿಯಂಥ ಕಹಿ ಅನುಭವಗಳೂ ಇವೆ. ಬಾಯಲ್ಲಿ ನೀರುರಿಸಿ ಕಣ್ಣಲ್ಲಿ ಕಣ್ಣೀರು ತರಿಸುವ ಬಿಸಿ ಮೆಣಸಿನಕಾಯಿ ಬಜ್ಜಿ ತರಹದ ಭಾವನಾತ್ಮಕ ಭಾವನೆಗಳೂ ಇವೆ. ನನ್ನ ಬದುಕಿನ ಬಗ್ಗೆ ಹಿಂದಿರುಗಿ ನೋಡಿದಾಗ ನನಗೆ ಕಾಣುವುದು, ಅಬ್ಬಾ, ಎಷ್ಟೊಂದು ಅನಿರೀಕ್ಷಿತ, ಆಶ್ಚರ್ಯ, ಅದ್ಭುತವಾಗಿದೆಯಲ್ಲ ನನ್ನ ಬದುಕಿನ ಪಯಣ. ಎಲ್ಲೋ ರಸ್ತೆಗಳೇ ಸರಿ ಇಲ್ಲದ, ದೂರವಾಣಿ ಸಂಪರ್ಕವೇ ಇಲ್ಲದ, ಸರಿಯಾದ ಸಾರಿಗೆ ವ್ಯವಸ್ಥೆಯೂ ಇಲ್ಲದ, ಹೀಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಹೊರತಾಗಿದ್ದ ಒಂದು ಅಪ್ಪಟ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ನಾನು ಇಂದು ದೇಶದಲ್ಲಿಯೇ ಅಲ್ಲ, ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಬೆಂಗಳೂರು ಎಂಬ ಮಹಾನಗರಿಯಲ್ಲಿ ಬದುಕು ನಡೆಸುತ್ತಿರುವುದು ಒಂದು ಅದ್ಭುತವೇ ಸರಿ. ಹೀಗೆ ನನ್ನ ಬದುಕಿನ ವಿವಿಧ ರುಚಿಯ ಅನುಭವಗಳನ್ನು ನೀವು ತಿಳ್ಕೋಬೇಕೆಂದರೆ ನನ್ನ ಇನ್ಸ್ಟಾಗ್ರಾಮನ್ನು ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.